ಹಾಯ್ ಹಲೋ ಫ್ರೆಂಡ್ಸ್, ಇದು ನಮ್ಮ ಮೊದಲನೇ ಬ್ಲಾಗ್. ನಾವು ಹೋಗ್ತಾ ಇದ್ದೀವಿ ಚಿತ್ತೂರು ತಾಲೂಕಿನ ಬೆಳಗಾವಿ ಜಿಲ್ಲೆಯ ಬಿಜಾಪುರ ಗ್ರಾಮದಲ್ಲಿ. ಈ ನಮ್ಮ ಒಂದು ಮೊದಲನೇ ಬ್ಲಾಗಿಗೆ ನಿಮ್ಮ ಎಲ್ಲ ಒಂದು ಸಹಾಯ ಸಹಕಾರ, ನಿಮ್ಮ ಒಂದು ಸಪೋರ್ಟ್ನಿಂದ ನಾವು ಪ್ರತಿಯೊಂದು ಗ್ರಾಮಿಗೆ ಹೋಗಿ ಅಲ್ಲಿಯ ಶಾಲೆ, ಅಲ್ಲಿಯ ಅಂಗನವಾಡಿ ಕೇಂದ್ರ ಮತ್ತು ಅಲ್ಲಿಯ ಹಾಸ್ಪಿಟಲ್, ಅಲ್ಲಿಯ ಊರಿನ ಎಲ್ಲ ವಾತಾವರಣ. ನಮ್ದು ಯೂಟ್ಯೂಬ್ ಚಾನೆಲ್ ಇದೆ ATIS. ಅದರ ಫುಲ್ ಫಾರ್ಮ್ ಏನಿದೆ ಅಂತಂದ್ರೆ ಆಲ್ ಟ್ರಾವೆಲಿಂಗ್ ವಿಲೇಜ್ ಸ್ಟೋರಿ ಇನ್ಫಾರ್ಮೇಶನ್ಸ್. ಹಲೋ ಫ್ರೆಂಡ್ಸ್, ನೋಡ್ತಿದ್ದೀರಾ ಇವಾಗ ಕಾಣ್ತಾ ಇರೋದು ಪದಾನ್ಪುರ್ ಗ್ರಾಮ. ಇದು ನೋಡ್ರಿ ಪದಾನ್ಪುರ್ ಗ್ರಾಮ ವ್ಯಾಪ್ತಿ ಒಂದು ಮಂದಿರ. ಇಲ್ಲಿ ನಾವು ಹೋಗ್ತಾ ಇರೋದು ಇವಾಗ. ನೆಕ್ಸ್ಟ್ ಪದಾನ್ಪುರದ ಹೊಲಗಳು ಕಾಣ್ತಾ ಇದ್ದಾವೆ. ಇದಿರೋದು ಪಶುಪಾಲನಾ ಕೇಂದ್ರ. ಇದು ನೋಡ್ರಿ ಪದಾನ್ಪುರದಿಂದ ಬಸ್ ಬರ್ತಾ ಇರೋದು. ನಾವಿವಾಗ ಹರಳದ ಪಕ್ಕದಲ್ಲಿ ಇವಾಗ ಎಂಟ್ರೆನ್ಸ್ ನಾವು ಪದಾನ್ಪುರಿಗೆ ಹೋಗ್ತಾ ಇರೋದು. ಇದು ನೋಡ್ರಿ ಊರಿನ ಎಂಟ್ರೆನ್ಸ್ ಅಲ್ಲೇ ಹಳ್ಳ ಇರೋದು, ಹಳ್ಳದ ಪಕ್ಕದಲ್ಲೇ ಊರ ಇರೋದು. ಅಣ್ಣ, ನಿಮ್ಮ ಊರಲ್ಲಿ ನೋಡೋಕಂತ ಯಾವ್ದು ಚೆನ್ನಾಗಿ ಇರೋ ಪ್ಲೇಸ್ ಯಾವ್ದಿದಾವಣ್ಣ? ಅಡ್ಡಿ ಚಲೋ ಐತೆ ಅಣ್ಣ, ಅಡ್ಡಿ ಇದು ಚಲೋ ಬಾಳ ಚಲೋ ಐತಿ ಸಡಾಕ. ಸರಿ, ಹಾಂ ರೀ. ಮತ್ರಿ ಅಡ್ಯಾಡಕ ಅಲ್ಲಿ ಬ್ಯಾಸರಾದಾಗ ಮಡ್ಡಿ ಗಿಡ ಓಡಾಡಕ ಹಾಂ ಭಾರಿ ನೇಚರ್ ಹೋಗ್ತಿರ್ತೀರಿ. ಹಾಲಿಡೇಸ್ ಎಲ್ಲ ಹುಡುಗರ ಜೊತೆ ಹೋಗ್ತಿರ್ತೀರಿ. ಅವರೇ ನಮ್ಮ ಅಣ್ಣ ನೀರ್ನ ಚೆನ್ನಾಗಿ ಮಡ್ಡಿ ಗಿಡ ಸರಿ, ಓಕೆ. ಈ ಕೊದಾನ್ಪುರ ಗ್ರಾಮದಲ್ಲಿ ಅತಿಯಾದ ಫೇಮಸ್ ಅಂತಂದ್ರೆ ಇದೇ ಆಟೋ ಗ್ಯಾರೇಜ್ ಅಂತ ಹೇಳಿ. ವೈಕಲ್ದು 2 ವೀಲರ್ ವೈಕಲ್ ಗ್ಯಾರೇಜು ಪಕ್ಕದಲ್ಲಿ ಇಂಡಿಯನ್ ಬ್ಯಾಂಕ್ ಇರೋದೆ. ನಂತರ ತಾವು ನೋಡ್ತಿರ್ಬೋದು, ಈ ನಮ್ಮ ಹಳ್ಳಿಗಳಲ್ಲಿ ಈ ಕಸ ಕೂಡ ಜಾಸ್ತಿನೇ ಪಕ್ಕದಲ್ಲಿ ಇರೋದಂತಂದ್ರೆ ಇಲ್ಲಿ ನೋಡ್ಬೋದು ತಾವು. ಇದು ನೋಡ್ರಿ ಕೊದಾನ್ಪುರ್ ಬಸ್ ಸ್ಟಾಪ್ನಲ್ಲಿ ಇದೇ ಒಂದು ಬಸ್ ಸ್ಟಾಪ್ ಇರೋದು. ಇಲ್ಲಿಂದನೇ ಈ ಗೂಡ್ಸ್ ಕ್ಯಾರಿಯರ್ಸ್ ಬಸ್ಗಳು ಹೋಗ್ತಿರ್ತವೆ. ಬಸ್ನ ಹಿಂದೆ ಟೈಮ್ದಲ್ಲಿ ಇವು ವ್ಯಾನ್ಗಳು ಹೋಗ್ತಿರ್ತವೆ. ಕೊದಾನ್ಪುರದಿಂದ ಹೋಗುವಾಗ ಆ ಸೈಡು ಸಂಗೊಳ್ಳಿ ಬರುತ್ತೆ, ಈ ಸೈಡು ಸಂಗೊಳ್ಳಿ ಬರುತ್ತೆ. ನಾವು ಎರಡು ರೋಡ್ ನೋಡಿ ಕನ್ಫ್ಯೂಸ್ ಆದ್ವಿ. ಆಮೇಲೆ ಬೈಕ್ನಿಂದ ಹೋಗೋಣ ಕೇಳ್ಕೊಂಡು ಹೋಗ್ತಾ ಇದ್ವಿ. ಬರ್ತಾ ಬರ್ತಾ ನಮ್ಮ ಡ್ರೈವರ್ ಯಾಕೆ ಗಾಡಿ ಹೊಡ್ಲಿಕ್ಕೆ ಹಚ್ಚೆ ಮಾಡ್ತಿದ್ದಾನೆ. ನೋಡ್ರಿ ಕೊದಾನ್ಪುರದಲ್ಲಿ ಯಾವ ರೀತಿ ಕಾಣ್ತಿದೆ. ಹೋಗ್ತಾ ಇದ್ದೀವಿ, ನೀವು ನೋಡ್ತಾ ಇರಿ. ನಾವು ಕೊದಾನ್ಪುರ್ ಬಂದಿದ್ದು ಆಯ್ತು, ನೀವು ನೋಡಿದ್ದು ಆಯ್ತು. ಇದು ನೋಡ್ರಿ ಕೊದಾನ್ಪುರ ಸರ್ಕಾರಿ ಪ್ರೌಢಶಾಲೆ ಇದೆ. ಇಲ್ಲಿ ಬಂದ್ಬಿಟ್ಟು ಶಾಲೆ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ನೀರಿದೆ, ಗಿಡಗಳು ಮರಗಳಿದ್ದಾವೆ. ಇಲ್ಲಿ ನೋಡ್ರಿ ನಮ್ಮ ಫ್ರೆಂಡ್ಸ್ ಕೂಡ ನಿಂತಿದ್ದಾರೆ, ನನಗೋಸ್ಕರ ವೇಟ್ ಮಾಡ್ತಾ. ನೋಡಿ ಅಷ್ಟು ಚೆನ್ನಾಗಿದೆ ಶಾಲೆಯಲ್ಲಿ ಗ್ರೌಂಡ್ ಕೂಡ ಇದೆ. ಗ್ರೌಂಡು ಆಡ್ಲಿಕ್ಕೆ ಅದು ನೋಡಿ ಒಂದು ಸಣ್ಣ ಹಳ್ಳಿಯಲ್ಲಿ ಇಷ್ಟು ದೊಡ್ಡ ಗ್ರೌಂಡ್ ಇದೆ. ಮಕ್ಕಳಿಗೆ ಆಡ್ಲಿಕ್ಕೆ ಒಂದು ರನ್ವೇ ಕೂಡ ಮಾಡಿಸಿದ್ದಾರೆ. ಇದು ಶಾಲೆಯ ಎಂಟ್ರೆನ್ಸ್ ಅಲ್ಲಿ ಈ ಹೂವಿನ ಗಿಡ ಎಷ್ಟು ಚೆನ್ನಾಗಿ ಶೋಭೆ ಕೊಡ್ತಾ ಇದೆ, ನೋಡ್ಕೋಬಹುದು ತಾವು. ಗ್ರೌಂಡ್ ಇದೆ, ಆಮೇಲೆ ಪ್ರೌಢಶಾಲೆ ಗ್ರೌಂಡ್ ಇದೆ.